ಇನ್ನು ದರ್ಶನ್ ಹಾಗೆ ಅವರ ಸ್ನೇಹಿತೆ ಪವಿತ್ರ ಸೇರಿ ಒಟ್ಟು 7 ಆರೋಪಿಗಳ ಜಾಮೀನು ರದ್ದಾಗಿರೋ ಹಿನ್ನೆಲೆಯಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರು ಠಾಣೆಯಲ್ಲಿರೋ ಇಬ್ಬರು ಆರೋಪಿಗಳು ಇವತ್ತು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರಾಗಬೇಕು. ಜಗದೀಶ್ ಅನುಕುಮಾರ್ರನ್ನ ಬಂಧಿಸಿ ಪೊಲೀಸರು ಕರೆ ತಂದಿದ್ದಾರೆ. ಚಿತ್ರದುರ್ಗದಿಂದ ಬಂಧಿಸಿ ಅವ್ರನ್ನ ಕರೆ ತಂದಿದ್ದಾರೆ. ದರ್ಶನ್ ಮತ್ತು ಪವಿತ್ರ ಸೇರಿದಂತೆ 7 ಆರೋಪಿಗಳ ಜಾಮೀನು ರದ್ದಾಗಿರೋ ಹಿನ್ನೆಲೆಯಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಈಗ ಆಲ್ರೆಡಿ ಇಬ್ಬರಿದ್ದಾರೆ. ಇವತ್ತು ಮ್ಯಾಜಿಸ್ಟ್ರೇಟ್ ಮುಂದೆ ಮತ್ತಿಬ್ಬರು ಆರೋಪಿಗಳು ಹಾಜರಾಗ್ತಾರೆ. ಜಗದೀಶ್ ಮತ್ತು ಅನುಕುಮಾರ್ನನ್ನ ಬಂಧಿಸಿ ಅಲ್ಲಿಂದ ಪೊಲೀಸರು ಕರೆ ತಂದಿದ್ದಾರೆ. ಚಿತ್ರದುರ್ಗದಿಂದ ಇವರೆಲ್ಲ ಬೆಂಗಳೂರಲ್ಲಿದ್ರು, ಹತ್ತಿರದಲ್ಲಿದ್ರು, ಅವರು ಚಿತ್ರದುರ್ಗದಿಂದ ಕರ್ಕೊಬರ್ಬೇಕಿತ್ತಲ್ವಾ. ಇವತ್ತು ಅವ್ರಿಗೂ ಕೂಡ ಮೆಡಿಕಲ್ ಚೆಕಪ್ ಮಾಡಿ ಅದಾದ್ಮೇಲೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ದರ್ಶನ್ ಪವಿತ್ರ ಸೇರಿ ಒಟ್ಟು 7 ಆರೋಪಿಗಳ ಜಾಮೀನು ರದ್ದಾದಂತಹ ಹಿನ್ನೆಲೆಯಲ್ಲಿ ಎಲ್ಲರೂ ಜೈಲಿಗೆ ವಾಪಸ್ ಬರಬೇಕು. ಇವರಿಬ್ರು ಚಿತ್ರದುರ್ಗದಿಂದ, ಇವರಿಬ್ಬರ ಪಾತ್ರ ನಿಮ್ಗೆ ನೆನಪಿದೆಯಾ? ಚಿತ್ರದುರ್ಗದಿಂದ ರೇಣುಕಾಚಾರ್ಯ ಅವ್ರಿಗೆ ಹಾಗೆ ಹಿಂಗೆ ಬಾಸ್ ತೋರಿಸ್ತೀವಿ, ಇಲ್ಬಾ ಅಲ್ಬಾ ಅಂತ ಹುಡುಗಿ ರೀತಿಯಲ್ಲಿ ಮೆಸೇಜ್ ಮಾಡಿಕೊಂಡು ಕಾರೊಳಗೆ ಕೂರಿಸ್ಕೊಂಡು ಅಲ್ಲಿಂದ ಕರ್ಕೊಬಂದು ಚಿತ್ರ ಹಿಂಸೆ ಎಲ್ಲ ಕೊಟ್ರಲ್ಲ. ಆರಂಭಿಕವಾಗಿ ಪ್ಲ್ಯಾನ್ ಮಾಡಿದವರು ಅಲ್ಲಿಂದ ಕರ್ಕೊಬಂದಿರೋರು ಇವರಿಬ್ಬರೇ. ಸೊ ಇವರು ಕೂಡ ಜೈಲಲ್ಲಿದ್ದರು, ಬೇಲ್ ಸಿಕ್ಕಿತ್ತು, ಹೊರಗೆ ಹೋಗಿದ್ರು. ನಿನ್ನೆ ಯಾವಾಗ ಸುಪ್ರೀಂ ಕೋರ್ಟ್ ಬೇಲ್ ಅರ್ಜಿಯನ್ನು ವಜಾ ಮಾಡ್ತೋ, ಚಿತ್ರದುರ್ಗಕ್ಕೆ ಹೋಗಿ ಪೊಲೀಸ್ ಅಲ್ಲಿಂದ ಕರ್ಕೊಬರ್ಬೇಕಲ್ಲ, ಹಾಗಾಗಿ ಇವ್ರು ಸ್ವಲ್ಪ ತಡ ಆಗಿದೆ. ಈಗ ಕರ್ಕೊಬಂದಿದ್ದಾರೆ. ಇವತ್ತು ಮ್ಯಾಜಿಸ್ಟ್ರೇಟ್ ಮುಂದೆ ಅವ್ರನ್ನ ಹಾಜರುಪಡಿಸ್ತಾರೆ. ಅದಾಗ್ತಾ ಇದ್ದಂತೆ ಮೆಡಿಕಲ್ ಟೆಸ್ಟ್, ಆಮೇಲೆ ವಾಪಸ್ ಇವರು ಕೂಡ ಪರಪ್ಪನ ಅಗ್ರಹಾರದ ಜೈಲಿನ ಒಳಗೆ ಅಥವಾ ಕೋಣೆಯ ಒಳಗೆ ಇರಬೇಕಾಗುತ್ತೆ. ಸೊ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ಸೇರಿದಂತೆ ದರ್ಶನ್ ಸೇರಿದಂತೆ 7 ಆರೋಪಿಗಳ ಬಂಧನ ಆಗಿದೆ. ಪರಪ್ಪನ ಅಗ್ರಹಾರ ಜೈಲಿಗೆ ಅವರೆಲ್ಲರನ್ನು ರವಾನೆ ಮಾಡಲಾಗಿದೆ. ರಾಜಾತಿಥ್ಯವನ್ನು ಪಡೆದಿದ್ದಕ್ಕೆ ನಿನ್ನೆ ಸುಪ್ರೀಂ ಕೋರ್ಟ್ ತೀವ್ರ ತಪರಾಕಿಯನ್ನು ಮಾಡಿತ್ತು. ಬೇಲ್ ಕೊಟ್ಟಿದ್ದೇ ವಿಕೃತಿ ಅನ್ನೋ ರೀತಿಯಲ್ಲಿ ಕಿಡಿಕಾರಿತ್ತು. ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅನ್ನುವಂತಹ ತೀರ್ಪನ್ನು ಮತ್ತೆ ಮುಂದೆ ಎತ್ತಿ ಹಿಡಿದಿತ್ತು. ಆ ತೀರ್ಪು ಕೇವಲ ಜಾಮೀನು ವಿಚಾರಕ್ಕೆ ಮಾತ್ರ. ಜಾಮೀನು ವಿಚಾರದಲ್ಲಿ ಈ ಬೆನ್ನಲ್ಲೇ ಸುಪ್ರೀಂ ಕೋರ್ಟ್ ಏನೇನು ಹೇಳಿತು ಅನ್ನುವಂಥದ್ದನ್ನು ನಿಮ್ಮ ಮುಂದೆ ಇಡ್ತಾ ಇದ್ವಿ ನಾವು. ಓಕೆ.